ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗೌಡಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ. ಯಳಂದೂರು ತಾಲೂಕಿನ ಗೌಡಳ್ಳಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಯ ಆವರಣದಲ್ಲಿ ಸೋಮವಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2023 ಮತ್ತು 24ನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಸಹಕಾರ ಸಂಘದ ಅಧ್ಯಕ್ಷರಾದ ಎಂ ರವಿ ಮಾತನಾಡಿ, ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಗೆ ಗೌಡಳ್ಳಿ, ಮಲ್ಲಾರಪಾಳ್ಯ, ವಡಿಗೇರೆ, ಕೋಮರಾನಪುರ, ಚಾಮಲಾಪುರ, ಗಣಿಗಾನೂರ, ಉಪ್ಪಿನಮೊಳೆ, ಆಮೆಕೆರೆ ಒಳಗೊಂಡಂತೆ 8 ಗ್ರಾಮಗಳನ್ನು ಒಳಗೊಂಡು ರೈತರಿಗೆ ಅನುಕೂಲವಾಗುವಂತೆ ಸಾಲ ಸೌಲಭ್ಯ ನೀಡಲಾಗುತ್ತಿದ್ದು 2023 ಮತ್ತು 24ನೇ ಸಾಲಿನಲ್ಲಿ ಸಂಘವು ಉತ್ತಮ ಕಾರ್ಯ ಚಟುವಟಿಕೆ ನಡೆಸಿ 11 ಲಕ್ಷ ರು ಲಾಭ ಗಳಿಸಿದೆ ಅಂತ ತಿಳಿಸಿದರು. ಈ ಸಭೆಯಲ್ಲಿ ಸಹಕಾರ ಸಂಘದ ಅಧ್ಯಕ್ಷರಾದ ಎಂ ರವಿ, ಸಹಕಾರ ಸಂಘದ ಉಪಾಧ್ಯಕ್ಷರಾದ ಚಿನ್ನಮ್ಮ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರಂಗಸ್ವಾಮಿ, ನಿರ್ದೇಶಕರಾದ ಶಂಭುಲಿಂಗಪ್ಪ, ಎಂ ಬಸವರಾಜ್, ರಾಜಶೇಖರ್, ಎಂ ಸಿದ್ದರಾಜು, ಶಿವರುದ್ರಪ್ಪ, ನಟರಾಜು, ಮಹದೇವಯ್ಯ, ಪಾಪಣ್ಣೇಗೌಡ, ರಂಗನಾಯಕ, ಗುಮಾಸ್ತ ಎಸ್ ಮಾದೇಶ್, ಸಸಿಕಿರಣ್, ಪ್ರಮೋದ್, ಎಲ್ಲಾ ಸದಸ್ಯರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಸರ್ವ ಸದಸ್ಯರ ಕಾರ್ಯಕ್ರಮ ನೆರವೇರಿಸಲು ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ನೀವು ಒಂದ್ಸರಿ ನೋಡ್ಬೇಕು. 24-25ನೇ ಸಾಲಿಗೆ ಮಂಜೂರಾಗಬೇಕಾಗಿರುವ ಅಂದಾಜು ಬಜೆಟ್ ಸಾಲಗಳ ಮೇಲಿನ ಬಡ್ಡಿ 12 ಲಕ್ಷ, ಠೇವಣಿಗಳ ಮೇಲಿನ ಬಡ್ಡಿ 8 ಲಕ್ಷ, ವ್ಯಾಪಾರ ಲಾಭ 5 ಲಕ್ಷ, ಇತರೆ ಲಾಭ 3 ಲಕ್ಷ, ನೌಕರರ ಸಂಬಳಕ್ಕಾಗಿ 8 ಲಕ್ಷ, ನೌಕರರ ಪ್ರಾಣ ಭತ್ಯಕ್ಕಾಗಿ 50,000, ಕೆಸನರಿ ವೆಚ್ಚಕ್ಕಾಗಿ 25,000, ಪುಸ್ತಕ ಸ್ವಾಗತ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.